ಕುಂಭರಾಶಿಯವರು ಯಾವುದೇ ಹಣಕಾಸಿನ ಗೊಂದಲಗಳಿಗೆ, ಹಣಕಾಸಿನ ತೊಂದರೆ ತಾಪತ್ರೆಗಳಿಗೆ, ಭೂಮಿಯಲ್ಲಿ ಕಲಹಗಳಿಗೆ ನೀವೇನಾದರೂ ಗುರಿಯಾಗಿದ್ದರೆ ಕುಂಭರಾಶಿಯವರು ಜುಲೈ ತಿಂಗಳಲ್ಲಿ ನಿಮಗೆ ಸಂಪೂರ್ಣ ಗುರುವಿನ ಬಲವನ್ನು ಕಳ್ಕೊಳ್ತೀರಿ. ಕುಂಭರಾಶಿಯವರು ಅದಕ್ಕೆ ಹೊಸ ಪರಯತ್ನವನ್ನು ಬೇಡ. ನಿಮಗೆ ಮಾಡುವಂಥ ನಿಗ್ರಹಕ್ಕೂ ರವಿಗೂ ತಂದೆ ಮಕ್ಕಳ ಸಂಬಂಧ ಆಗಿರೋದ್ರಿಂದ ಪಿತ್ರಾರ್ಜಿತ ಸೊತ್ತುಗಳು ಸಿಗುವಂಥ ವಾತಾವರಣ. ಯಾವುದೇ ಹೊರಗಡೆ ವ್ಯವಹಾರಗಳನ್ನು, ಲೇವಾದೇವಿ ವ್ಯವಹಾರಗಳನ್ನು ಸ್ವಲ್ಪ ಆಲೋಚನೆಗಳನ್ನು ಮಾಡಿಕೊಂಡಾಗ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋದ್ರಿಂದ ನೀವು ನೋಡಬಹುದು. ಯಾಕೆಂದರೆ ಬುಧ ಆದಿತ್ಯ ಯೋಗ ಫಲದಿಂದ ನಿಮಗೆ ಅಂಥ ಅದೃಷ್ಟಗಳು ಸಿಗುತ್ತೆ. ಮತ್ತು ಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜುಲೈ ತಿಂಗಳಲ್ಲಿ ಬರುವಂತಹ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ನೋಡಿ ಸುಮಾರು ಜನಗಳಿರ್ತಾರೆ, ಸ್ವಾಮಿ ಕುಂಭರಾಶಿಗೆ ಯಾಕೆ ಇಷ್ಟೊಂದು ನಮಗೆ ಸಮಸ್ಯೆ ಅಂತ ಅಂದರೆ, ಕುಂಭರಾಶಿ ಎನ್ನುವಂಥದ್ದು ಸ್ವಕ್ಷೇತ್ರಾಧಿಪತಿಯಾದಂಥವನು ಶನಿಗ್ರಹ 7.5 ನಮಗೆ ಬಂದಾಲೆ 6.5 ವರ್ಷಗಳಾಯಿತು. ಇನ್ನೂ 1 ವರ್ಷಗಳ ಕಾಲದ ಶನಿಗ್ರಹದ ದೋಷ ನಮಗೆ ಇನ್ನೂ ಕುಂಭರಾಶಿಯವರಿಗೆ ಇರುತ್ತೆ. ಕುಂಭರಾಶಿಗೆ ಅಲ್ಲಿಂದ ನಿಮಗೆ ತೆಗೆದುಕೊಂಡಾಗ ಕುಂಭರಾಶಿಗೆ 2ನೇ ಮನೆಗೆ ಬರುವಂಥ ಶನಿಗ್ರಹ ದೋಷದಲ್ಲಿರ್ತಾರೆ. 4ನೇ ಮನೆಯಲ್ಲಿಂದ ಕುಜಗ್ರಹ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ತಾರೆ. ಅದೇ ಪಂಚಮ ಸ್ಥಾನದಲ್ಲಿ ಬರುವಂತಹ ಬುಧಗ್ರಹ ಉತ್ತಮವಾದಂಥ ಚಿಂತನೆಯನ್ನು ಕೊಡ್ತಾರೆ, ಉತ್ತಮವಾದಂಥ ಆಲೋಚನೆಗಳನ್ನು ಕೊಡ್ತಾರೆ. ಏನು ಸಮಸ್ಯೆಗೆ ಏನು ಮಾಡ್ಕೊಳ್ಬೇಕು, ಯಾವ ರೀತಿ ಸಮಸ್ಯೆಗಳನ್ನು ಮಾಡಿದಾಗ ನಾವು ನಡ್ಕೊಳ್ಬೇಕು, ಇದೆಲ್ಲವೂ ಆಲೋಚನೆಗಳನ್ನು ಕೊಡ್ತಾರೆ. ಹೈನುಗಾರಿಕೆಯಲ್ಲಿ ಸ್ವಲ್ಪ ಲಾಭ ತಂದು ಕೊಡ್ತಾರೆ. ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಕೊಡ್ತಾರೆ. ಬಿಸ್ನೆಸ್ಸಲ್ಲಿರುವಂಥ ಉತ್ತಮವಾದ ಲಾಭ ಗಳಿಕೆಯನ್ನು ತಂದು ಕೊಡ್ತಾರೆ. ಇದೆಲ್ಲ ಬುಧಗ್ರಹದಿಂದ ಬರುವಂಥದ್ದು ಕುಂಭರಾಶಿಯವರಿಗೆ ಯೋಗ ಫಲ. ಅದೇ ಜೊತೆಯಲ್ಲಿರುವಂಥ ರವಿಗ್ರಹ ಬಂದಾಗ ಬುಧ ಆದಿತ್ಯ ಯೋಗ ಫಲವನ್ನು ಕೊಡುವಂಥ ಕುಂಭರಾಶಿಗೆ ಭೂಮಿಯಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾರೆ. ಭೂಮಿಯಲ್ಲಿ ಕಲಹಗಳನ್ನು ಕಿರಿಕಿರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಬಿಡುಗಡೆ ಆಗುವಂಥ ಯೋಗ ಫಲವನ್ನು ಜುಲೈ ತಿಂಗಳಲ್ಲಿ ಕುಂಭರಾಶಿಗೆ ಕೊಡ್ತಾರೆ. ಕುಂಭರಾಶಿಯವರು ಯಾವುದೇ ಹಣಕಾಸಿನ ಗೊಂದಲಗಳಿಗೆ, ಹಣಕಾಸಿನ ತೊಂದರೆ ತಾಪತ್ರೆಗಳಿಗೆ, ಭೂಮಿಯಲ್ಲಿ ಕಲಹಗಳಿಗೆ ನೀವೇನಾದರೂ ಗುರಿಯಾಗಿದ್ದರೆ ಕುಂಭರಾಶಿಯವರು ಜುಲೈ ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಅನುಕೂಲವನ್ನು ನೀವು ನೋಡಬಹುದು. ಯಾಕೆಂದರೆ ಬುಧ ಆದಿತ್ಯ ಯೋಗ ಫಲದಿಂದ ನಿಮಗೆ ಅಂಥ ಅದೃಷ್ಟಗಳು ಸಿಗುತ್ತೆ. ಮತ್ತು ಕುಂಭರಾಶಿಯವರಿಗೆ ನಿಮಗೆ ಷಷ್ಠಮ 6ನೇ ಮನೆಯಲ್ಲಿ ಗುರು ಬಂದಾಗ ಸ್ವಲ್ಪ ಗುರು ನಿಮಗೆ ದೋಷದಲ್ಲಿ ಕಾಣ್ತಾರೆ. ಗುರುವಿನ ಬಲವನ್ನು ಕಳ್ಕೊಳ್ತೀರಿ ಕುಂಭರಾಶಿಯವರು. ಅದಕ್ಕೆ ಹೊಸ ಪ್ರಯತ್ನವನ್ನು ಬೇಡ. ನಿಮಗೆ ಮಾಡುವಂಥ ಕೆಲಸದಲ್ಲಿ ತುಂಬ ಚಿಂತನೆಗಳನ್ನು ಮಾಡಿ, ದುಡುಕ ಸ್ವಭಾವಗಳನ್ನು ಬಿಟ್ಟು ದೀರ್ಘವಾದಂಥ ಆಲೋಚನೆಗಳನ್ನು ಮಾಡಿ, ಸರಿನಾ ತಪ್ಪಾ, ಇದು ಮಾಡ್ಬೋದಾ, ವ್ಯವಹಾರವನ್ನು ಮಾಡಬಾರ್ದಾ, ಇಂಥ ಚಿಂತನೆಗಳನ್ನು ಮಾಡಿ ನೀವು ಕೈ ಹಾಕಬೇಕು. ಇಲ್ಲವಾದಲ್ಲಿ ತೊಂದರೆ ತಾಪತ್ರೆಗಳು ನೀವು ಗುರಿಯಾಗುವಂಥ ವಾತಾವರಣಗಳು ಸಿಗುತ್ತೆ. ಮತ್ತು ಸಪ್ತಮ ಸ್ಥಾನದಲ್ಲಿ ನಿಮಗೆ ಶುಕ್ರ ಬಂದಾಗ, ಕೇತು ಬಂದಾಗ ಸಪ್ತಮ ಸ್ಥಾನವು ಅದನ್ನೇ ಹೇಳುತ್ತೆ, ಅತಿಯಾದಂಥ ದುಂದು ವೆಚ್ಚ, ಹಣಕಾಸಿನ ತೊಂದರೆ ತಾಪತ್ರೆಗಳು, ಹಣಕಾಸಿನ ಮೋಸ ಹೋಗುವಂಥ ವಾತಾವರಣ, ಹಣಕಾಸಿನಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಲ್ಲ ಅಂತ ಅಂದರೆ ಅದು ನಮಗೆ ತುಂಬ ಕೈ ತಪ್ಪುವಂಥ ವಾತಾವರಣಗಳು ನಮಗೆ ಸಿಗುತ್ತೆ. ಕುಂಭರಾಶಿಗೆ ಅಂತಹ ಜುಲೈ ತಿಂಗಳಲ್ಲಿ ಅಂಥ ಯೋಗ ಫಲವನ್ನೇನು ಕಾಣದಲೇ ಇದ್ದರೂ ಸಹ ಬುಧನ ಯೋಗ ಫಲ ಇರೋದ್ರಿಂದ, ಬುಧ ಮತ್ತು ಸೂರ್ಯನ ಯೋಗ ಫಲದಿಂದ ನಿಮಗೆ ಸೂರ್ಯ ನೋಡಿ ಕುಂಭರಾಶಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂತಾರೆ ರವಿಗ್ರಹ. ಶನಿಗ್ರಹಕ್ಕೂ ರವಿಗೂ ತಂದೆ ಮಕ್ಕಳ ಸಂಬಂಧ ಆಗಿರೋದ್ರಿಂದ ಪಿತ್ರಾರ್ಜಿತ ಸೊತ್ತುಗಳು ಸಿಗುವಂಥ ವಾತಾವರಣ. ಪಿತ್ರಾರ್ಜಿತ ಸೊತ್ತುಗಳಲ್ಲಿ ನಿಮಗೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ವಾತಾವರಣ, ಮತ್ತು ಇಲ್ಲಿ ಕುಟುಂಬದಲ್ಲಿ ಉತ್ತಮವಾದಂಥ ಬಾಂಧವ್ಯಗಳನ್ನು ಬೆಳೆಸ್ಕೊಳ್ಳುವಂಥ ವಾತಾವರಣ ಇದೆಲ್ಲವೂ ತಂದುಕೊಡುತ್ತೆ. ರವಿ ಮತ್ತು ಬುಧನ ಯೋಗ ಫಲವೇ ನಿಮಗೆ ಕುಂಭರಾಶಿಗೆ ಸಿಗುತ್ತೆ ಹೊರತು ಮಿಕ್ಕಿದ ಯಾವ ಫಲಗಳು ನಿಮಗೆ ಕುಂಭರಾಶಿಗೆ ಅಂಥ ಅದೃಷ್ಟವನ್ನು ಶುಕ್ರನಾಗಲಿ, ಗುರುಗ್ರಹವಾಗಲಿ, ಶನಿಗ್ರಹವಾಗಲಿ ಯಾವುದೂ ಅಂಥ ಅದೃಷ್ಟ ಫಲಗಳನ್ನು ತಂದುಕೊಡೋದಿಲ್ಲ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ರಾಶ್ಯಾಧಿಪತಿ ಬಂದು ಶನಿಗ್ರಹನಾಗಿರ್ತಾನೆ. ಶನಿಗ್ರಹವನ್ನು ಉಪಾಸನೆ ಜಾಸ್ತಿ ಮಾಡಬೇಕು. ಮನೆಯಲ್ಲಿ ಯಾವಾಗಲೂ ಸಹ ಸಾಧ್ಯವಾದ ಸಮಯ ಸಿಕ್ತಾಗೆಲ್ಲೂ ಸಹ ಹನುಮಾನ್ ಚಾಲಿಸ್ ಹೇಳ್ಕೊಳ್ಳಿ. ಜೊತೆಯಲ್ಲಿ ಶನಿಮಾತನ ಪ್ರಾರ್ಥನೆ ಶೋಂ ಶನಿಶ್ಚರಾಯ ನಮಃ ಇದನ್ನು ಯಾವಾಗಲೂ ಸಹ 108 ಬಾರಿ ನೀವು ಫ್ರೀ ಆಗಿದ್ದಾಗ ಕೂತ್ಕೊಂಡಿದ್ದಾಗ ಓಂ ಶಂ ಶನಿಶ್ಚರಾಯ ನಮಃ ಅದನ್ನು ಯಾವಾಗಲೂ 108 ಸಲ ಪಠಣವನ್ನು ಮಾಡ್ಕೊಳ್ತೀರಿ. ನಿಮಗೆ ಶನಿಗ್ರಹನ ಯೋಗ ಫಲ ಇನ್ನು ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಮತ್ತು ಈ ರಾಶಿಯವರು ಕುಂಭರಾಶಿಯವರು ಆದಷ್ಟೂ ಸಹ ಯಾವುದೇ ಹೊರಗಡೆ ವ್ಯವಹಾರಗಳನ್ನು, ಲೇವಾದೇವಿ ವ್ಯವಹಾರಗಳನ್ನು ಸ್ವಲ್ಪ ಆಲೋಚನೆಗಳನ್ನು ಮಾಡಿಕೊಂಡಾಗ ನಿಮಗೆ ಈ ಕಷ್ಟಗಳಿಂದ, ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋದ್ರಿಂದ ಸ್ವಲ್ಪ ನೀವು ದೂರ ಆಗಲಿಕ್ಕೆ ಅನುಕೂಲವಾಗುತ್ತೆ. ಇನ್ನೂ ಸುಮಾರು ದಿನಗಳ ಕಾಲ ಈ ಥರ ವಾತಾವರಣಗಳು ಸಿಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಕುಂಭರಾಶಿಯವರಿಗೆ ಹೇಳಬಹುದು. ನಮಸ್ಕಾರ.